ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂಥದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದು ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂಥದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದು ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂಥದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದು ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂಥದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದು ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂಥದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದು ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂಥದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದು ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ.
ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂತದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದ್ ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂತದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದ್ ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂತದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದ್ ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ. ಇನ್ನು ಡೆಲ್ಲಿ ಇಲೆಕ್ಷನ್ ಮಂದಗತಿಯಲ್ಲಿ ಸಾಗ್ತಾ ಇರುವಂತದ್ದು 33% ಮತದಾನ ಆಗಿದೆ ಇಲ್ಲಿವರೆಗೂ ಅಂತ ಹೇಳಿ. ಒಂದ್ ಕಡೆ ಟ್ರಯಾಂಗಲ್ ಸದನ, ಮತ್ತೊಂದು ಕಡೆ ನೀರಸ ಮತದಾನ. ಮಧ್ಯಾಹ್ನ 1 ಗಂಟೆವರೆಗೆ ಕೇವಲ 33.31% ಮಾತ್ರ ಮತದಾನ ಆಗಿತ್ತು. ದೆಹಲಿಯ ಮತದಾನ ಈಗಲೂ ಮಂದಗತಿಯಲ್ಲೇ ಸಾಗ್ತಾ ಇದೆ. ಡೆಲ್ಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತ್ರಿಕೋನ ಸ್ಪರ್ಧೆ, ಮತ್ತೊಂದು ಕಡೆ ಈ ರೀತಿ ಮಂದಗತಿಯ ಮತದಾನ. ಯಾರು ದೆಹಲಿಯ ಗದ್ದುಗೆಯನ್ನ ಏರ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಆಪ್ ಸರ್ಕಾರದ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ ಮತ್ತೆ ಅಧಿಪತ್ಯವನ್ನ ಸ್ಥಾಪಿಸುತ್ತಾ ಆಮ್ ಆದ್ಮಿ ಪಾರ್ಟಿ, ಈ ಮಧ್ಯೆ ಕಾಂಗ್ರೆಸ್ ಏನು ಕಮಾಲ್ ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಮತದಾರ ಈಗ ಉತ್ತರವನ್ನ ಬರಿತಾ ಇದ್ದಾರೆ.